ನಮಸ್ಕಾರ ಸ್ನೇಹಿತರೆ, ನಮ್ಮ ಡಾಕ್ಟರ್ ಕಾಲೇಶ್ ಚಾನಲ್ಗೆ ಸುಸ್ವಾಗತ. ಇವತ್ತು ಶೀತ ಗಾಳಿ ಜಾಸ್ತಿ ಆಗಿದೆ ನಮ್ಮ ರಾಜ್ಯದಲ್ಲಿ. ಮೊನ್ನೆ ಪೇಪರ್ನಲ್ಲಿ ಬಂದಿದೆ, 15 ಜಿಲ್ಲೆಗಳಲ್ಲಿ ಶೀತ ಮಾರುತ ಹೆಚ್ಚಾಗಲಿದೆ ಅಂತ ಒಂದು ಅಲರ್ಟ್ ಪೇಪರ್ ನ್ಯೂಸ್ ಬಂದಿದೆ, ಹವಾಮಾನ ಇಲಾಖೆಯವ್ರದ್ದು. ಇಲ್ಲಿ 15 ಜಿಲ್ಲೆ ಅಂದರೆ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಕೊಪ್ಪ, ಗದಗ, ಹಾವೇರಿ, ವಿಜಯನಗರ, ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ ಬಂದಿದೆ. ಹಾಗೆ ಬೀದರು, ಹಾಸನ, ಧಾರವಾಡ, ವಿಜಯಪುರ, ಮೂಡಿಗೆರೆ, ಗದಗ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಶಿಲೇಂಧ್ರ ಕಟ ಹೆಚ್ಚಾಗುವ ರೋಗಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತಂದ್ರೆ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಈ ಶೀತ ಗಾಳಿಯಿಂದ ಚಳಿ ಈಗಾಗಲೇ ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ ಅಂದ್ರೆ ರಾತ್ರಿ ಚಳಿ ತಡೆಯಕ್ ಆಗ್ತಾ ಇಲ್ಲ ಸಾಕಷ್ಟು ಜನ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ. ಅವ್ರಿಗೆ ಇದಕ್ಕೊಂದು ರೆಮಿಡಿ ಇದೆ ನಮ್ಮ ಆಕ್ಯುಪ್ರೆಷರ್ ಅಲ್ಲಿ. ಆಕ್ಯುಪಂಚರ್ ಮತ್ತೆ ಕಲರ್ ಥೆರಪಿನಲ್ಲೂ ಕೂಡ ಆ ಶೀತ ಗಾಳಿಯನ್ನ ತಡೆಯೋದಕ್ಕೆ ಒಂದು ರೆಮಿಡಿ ಇದೆ. ಅದೇನಪ್ಪಾ ಅಂದ್ರೆ ಆಕ್ಯುಪ್ರೆಷರ್ ಅಲ್ಲಿ ಒಂದು ಲಿವರ್ 3 ಅಂತ ಇದೆ. ಲಿವರ್ 3 ಪಾಯಿಂಟ್, ಅದು ಲಿವರ್ 1 2 3 ಕಾಲ್ನಲ್ಲಿ ಬರುತ್ತೆ. ಆ ಲಿವರ್ 3 ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದ್ರೆ ಬಾಡಿ ವಾರ್ಮ್ ಮಾಡುತ್ತೆ, ಹೀಟ್ ಮಾಡುತ್ತೆ ಬಾಡಿ. ಹಾಗೆ ರಾತ್ರಿ ನೀವು ಚಳಿ ಜಾಸ್ತಿ ಆದ್ರೆ, ಚಳಿ ತಡೆಯಕ್ಕೆ ಆಗದೆ ಇದ್ರೆ ಆ ಲಿವರ್ 3ನ 20 ಸಾರಿ 20 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಲಿವರ್ ಹೀಟ್ ಆಗುತ್ತೆ. ಲಿವರ್ ಹೀಟ್ ಆದಾಗ ಕಿಡ್ನಿ ಹೀಟ್ ಆಗುತ್ತೆ. ಕಿಡ್ನಿ ಹೀಟ್ ಆದಾಗ ಲಿವರು, ಕಿಡ್ನಿಯಿಂದ ಹಾರ್ಟ್ ಹೀಟ್ ಆಗುತ್ತೆ. ಹಾರ್ಟ್ ಹೀಟ್ ಆದಾಗ ಅದು ಸಂಪೂರ್ಣವಾಗಿ ಬ್ಲಡ್ ಹೀಟ್ ಆಗುತ್ತೆ. ಅವಾಗ ಬಾಡಿ ವಾರ್ಮ್ ಆಗುತ್ತೆ. ಅವಾಗ ನೀವು ಹೊರಗಡೆ ಆಗ್ತಾ ಇದ್ದ ಶೀತದ ಗಾಳಿ, ಚಳಿ ಎಲ್ಲ ನಿಮಗೆ ಕಡಿಮೆ ಆಗುತ್ತೆ, ಕಡಿಮೆ ಕಾಣಿಸುತ್ತೆ ಅವಾಗ. ಇದು ಆ ರೆಮಿಡಿ ಟೆಕ್ನಿಕ್. ಇದನ್ನ ಮಾಡಿ ನೋಡಿ. ಹಾಗೆ ಕಲರ್ ಥೆರಪಿನಲ್ಲೂ ಕೂಡ ಅಷ್ಟೇ. ಇದು ಸುಜಕೋದು ಥೆರಪಿ ಗೊತ್ತಲ್ಲ, ನೋಡಿದಿರಲ್ಲ. ಇದು ಕೈ, ಇದು ಸ್ಟಮಕ್ಕು, ಮತ್ತೆ ಇದು ಕಾಲು, ಕೈ, ಇವೆಲ್ಲನು ಇದೆಲ್ಲ ಗೊತ್ತೇ ಇದೆ ನಿಮಗೆ. ಲಾಸ್ಟ್ ಟೈಮ್ ಎಲ್ಲ ವಿಡಿಯೋಲಿ ತೋರಿಸಿದ್ದೀನಿ. ಇದು ಲಿವರ್ ಪಾಯಿಂಟ್. ಲಿವರ್ ಪಾಯಿಂಟಿಗೆ ನೀವು ಲೈಟ್ ಬ್ಲೂ ಕಲರ್ ಇಲ್ಲಿ ಹಾಕಿದ್ರೆ, ಲೈಟ್ ಬ್ಲೂ ಕಲರ್ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ. ರಾತ್ರಿ ನೀವು ತುಂಬಾ ಜಾಸ್ತಿ ಇದಾಯ್ತು, ಚಳಿ ಜಾಸ್ತಿ ಆಯ್ತು ಅಂತ ಲಿವರ್ಗೆ ಇಲ್ಲಿ ಬ್ಲೂ ಕಲರ್ ಡಾಟ್ ಹಾಕಿ ಲಿವರ್ಗೆ. ಇಲ್ಲಿ ಸ್ಟಮಕ್ ಬೇಕಾದ್ರೆ ಬ್ಲೂ ಕಲರ್ ಡಾಟ್ ಹಾಕಿ. ಯಾಕೆ ಸ್ಟಮಕ್ಕಿಗೆ ಬ್ಲೂ ಕಲರ್ ಅಂತಂದ್ರೆ ಈ ಚಳಿಗಾಲದಲ್ಲಿ ನಿಮಗೆ ಡೈಜೆಷನ್ ತುಂಬಾ ಕಡಿಮೆ ಇರುತ್ತೆ, ಅದರಲ್ಲೂ ರಾತ್ರಿ ಟೈಮ್ನಲ್ಲಿ. ಅದಕ್ಕೋಸ್ಕರ ಇಲ್ಲಿ ಬ್ಲೂ ಕಲರ್ ಹಾಕಿ ಲಿವರ್ಗೆ. ಲಿವರ್ ಹೀಟ್ ಆಗುತ್ತೆ ಅವಾಗ. ಇದರಲ್ಲಿ ಅಷ್ಟೊಂದು ಹೀಟ್ ಏನಾಗಲ್ಲ. ಲಿವರ್ 3ನಲ್ಲಿ ನನಗೆ ಅಲ್ಲಿ ಕಾಲ್ನಲ್ಲಿ ಪಾಯಿಂಟ್ ತೋರಿಸ್ತೀನಿ. ಆ ಪಾಯಿಂಟ್ನಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡಿ, ಅವಾಗ ಬಾಡಿ ವಾರ್ಮ್ ಆಗುತ್ತೆ. ಮತ್ತೆ ಪ್ರೆಸ್ ಮಾಡಬೇಡಿ, ಈಗ ಹೇಳ್ತಾ ಇದ್ ನೋಡಿ. ಒಂದೇ ಸಾರಿ ಪ್ರೆಸ್ ಮಾಡ್ಬೇಕಾ. ಎರಡನೇ ಸಾರಿ ಪ್ರೆಸ್ ಮಾಡಿದ್ರೆ ಮತ್ತೆ ಇನ್ನು ಓವರ್ ಹೀಟ್ ಆಗುತ್ತೆ. ಓವರ್ ಹೀಟ್ ಆದ್ಮೇಲೆ ಮತ್ತೆ ಕಣ್ಣು ಉರಿ ಬರೋದು, ತುಟಿ ಹೊಡಿಯೋದು, ಬಾಯಿ ಹೊಡಿಯೋದು ಅದೆಲ್ಲ ಆಗುತ್ತೆ. ಆದ್ರಿಂದ ಅದನ್ನ ಒಂದ್ಸಾರಿ ಅಷ್ಟೇ ಪ್ರೆಸ್ ಮಾಡಿ, 20 ಟೈಮ್ಸು ಎರಡೂ ಕಾಲಲ್ಲಿ ಒಂದ್ಸಾರಿ ಪ್ರೆಸ್ ಮಾಡಿ. ಸಂಜೆ ಅಥವಾ ಬೆಳಿಗ್ಗೆ ಒಂದ್ಸಾರಿ ಪ್ರೆಸ್ ಮಾಡಿ, ಬಾಡಿ ಹೀಟ್ ಆಗುತ್ತೆ. ತಿರುಗಿ ಮಾರನೇ ದಿವಸ ಬೇಕಾದ್ರೆ ತುಂಬಾ ಇದ್ರೆ ರಾತ್ರಿ ಹೊತ್ತಿನಲ್ಲಿ ಮಾತ್ರ, ಚಳಿ ಇದ್ರೆ ಮಾತ್ರ ಮಾಡಿ. ಜಾಸ್ತಿ ಮತ್ತೆ ಮಾಡಕ್ ಹೋಗ್ಬೇಡಿ. ಮತ್ತೆ ಅದನ್ನ ಪ್ರೆಸ್ ಮಾಡಕ್ ಹೋಗ್ಬೇಡಿ. ಒಂದ್ಸಾರಿ ಪ್ರೆಸ್ ಮಾಡಿ ಅಷ್ಟೇ. ಅದೇನಾದ್ರು ಜಾಸ್ತಿ ಆಗಿ ಎರಡನೇ ಸಾರಿ ಮರ್ತ್ಬಿಟ್ಟು ಪ್ರೆಸ್ ಮಾಡಿದ್ರಿ ಅಂದ್ರೆ ಬಾಡಿ ಹೀಟ್ ಆಗುತ್ತೆ. ಮೊದಲೇ ಹೇಳಿರ್ತೀನಿ, ಹೀಟ್ ಜಾಸ್ತಿ ಆಗಿ ಕಣ್ಣುರಿ ಬರುತ್ತೆ, ಕಣ್ಣು ಕೆಂಪಾಗುತ್ತೆ. ಅವಾಗ ಏನಾದ್ರು ತುಂಬಾ ತೊಂದರೆ ಆಗಿ ಬಾಡಿ ಹೀಟ್ ಆಯ್ತು ಅಂದ್ರೆ ಇನ್ನೊಂದು ಕಾಲಲ್ಲಿ K3 ಅಂತ ಪಾಯಿಂಟ್ ತೋರಿಸ್ತೀನಿ. K3 ಅಂತಂದ್ರೆ ಕಿಡ್ನಿ 3 ಅಂತ. ಆ ಪಾಯಿಂಟ್ ಅನ್ನ ಒಂದು 10 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಸಾಕು, ಇದು ಬಾಡಿನ ಕಂಟ್ರೋಲ್ ಮಾಡುತ್ತದು. ಹೀಟು ಮತ್ತೆ ಹ್ಯುಮಿಡಿಟಿನ, ಕೋಲ್ಡ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಅವಾಗ ನೀವು ಹೀಟ್ ಆಗಿದ್ದನ್ನ ಕಂಟ್ರೋಲ್ ಮಾಡ್ಬೋದು.
ಅದು ಕೌಂಟರ್ ಪಾಯಿಂಟ್ ಅಷ್ಟೇ. ಜಾಸ್ತಿ ಹೀಟ್ ಆಗ್ಬಿಟ್ರೆ ಕಡಿಮೆ ಮಾಡೋದಕ್ಕೆ. ಈ ಥರ ಪಾಯಿಂಟ್ಗಳನ್ನ ನಾವು ಇದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಇದರಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಹೇಳ್ಕೊಟ್ರೆ ಈಗ ಮಿಸ್ಯೂಸ್ ಆಗ್ತವೆ. ಈ ಥರ 2 ಸತಿ 3 ಸತಿ ಪ್ರೆಸ್ ಮಾಡಿ ತೊಂದರೆಗಾದರೆ ಕೌಂಟರ್ ಪಾಯಿಂಟ್ ಗೊತ್ತಿರಲ್ಲ ಅದಕ್ಕೆ. ಗೊತ್ತಾಯ್ತಾ? ಯಾಕೆಂದರೆ ಲಿವರ್ ಹೀಟ್ ಮಾಡಿದರೆ, ಜಾಸ್ತಿ ಹೀಟ್ ಆದರೆ ಅದನ್ನು ಕೋಲ್ಡ್ ಮಾಡೋದಕ್ಕೆ ಕಿಡ್ನಿ .3ನ ಪ್ರೆಸ್ ಮಾಡಬೇಕಾಗುತ್ತೆ. ಅದು ಜಾಸ್ತಿ ಬೇಡ, 10 ಟೈಮ್ ಪ್ರೆಸ್ ಮಾಡಿದ್ರೆ ಸಾಕು. ಮತ್ತೆ ಅದು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಮೊದಲೇ ಹೇಳ್ತೀನಿ, ಯಾಕೆಂದರೆ ಪಾಯಿಂಟ್ಗಳೆಂದು ಎಲ್ಲ ನಾವು ಕ್ಲಿನಿಕಲ್ ಪ್ರಾಕ್ಟೀಸಿಗೆ ಅಷ್ಟೇ ಇಟ್ಟಿರ್ತೀವಿ. ಇದನ್ನು ಫಾಲೋ ಮಾಡಬೇಕಾಗುತ್ತೆ. ಹಂಗಾಗಿ ನಾವು ಫಾಲೋ ಮಾಡೋಕ್ಕಾಗದೇ ಇದ್ದರೆ ಯಾರನ್ನೂ ನಾವು ಆ ಥರ ಟ್ರೀಟ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಟ್ರೈ ಮಾಡಿ ಅದನ್ನು ನೀವು ಜಾಸ್ತಿ ತುಂಬ ಕೋಲ್ಡ್ ಆಗಿ ತಡೆಯೋಕ್ಕಾಗ್ತಾ ಇಲ್ಲ ವಯಸ್ಸಾದವ್ರಿಗೆ, ತುಂಬ ಚಿಕ್ಕ ಮಕ್ಳಿಗೆ ಮಾಡಕ್ಕೆ ಹೋಗ್ಬಿಡಿ. ತುಂಬ ಚಿಕ್ಕ ಮಕ್ಳಿಗೆ ಮಾಡಕ್ಕೆ ಸುಮ್ಮನೆ ಫೆದರ್ ಟಚ್ ಥರ ಟಚ್ ಮಾಡಿ, ಇಲ್ಲಾಂದ್ರೆ ಇದನ್ನೇ ಪ್ರೆಸ್ ಮಾಡಿ. ಲಿವರ್ ಪಾಯಿಂಟನ್ನು ಇದನ್ನು ಪ್ರೆಸ್ ಮಾಡಿ, ಇಲ್ಲಿ ಹಾರ್ಟ್ ಪಾಯಿಂಟ್ ಪ್ರೆಸ್ ಮಾಡ್ಬೋದು. ತುಂಬ ಕೋಲ್ಡ್ ಜಾಸ್ತಿ ಆಗಿ ಕಾಫ್ ಆಗಿತ್ತು ಅಂತಂದರೆ ಈ ಒಂದು ಇದನ್ನ ಪ್ರೆಸ್ ಮಾಡ್ಬೋದು. ಇಲ್ಲ ನಂಬರ್ 2 ಅಂತ ಡಾರ್ಕ್ ಬ್ಲೂನಲ್ಲೂ ಬರ್ಕೋಬೋದು, ಅದು ಹೀಟ್ ಮಾಡುತ್ತೆ. ನಂಬರ್ 2 ಡಾರ್ಕ್ ಬ್ಲೂ. ಆಯಿತಾ? ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಆದರೆ ಜಾಸ್ತಿ ಓವರಾಗಿ ಮಾಡಬೇಡಿ, ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅದನ್ನು ಕಂಟ್ರೋಲಾಗಿ ಇಟ್ಕೊಂಡು ಮಾಡಿ. ಓಕೆ, ಮಾಡಿ ನೋಡಿ. ಇವತ್ತು ರಾತ್ರಿ ಚಳಿ ಹೆಂಗಿರುತ್ತೆ ಅಂತ ನೋಡಿ. ಚಳಿನ ಕಂಟ್ರೋಲ್ ಮಾಡ್ಬೋದು, ಬಾಡಿ ವಾರ್ಮ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಲ್ಲ? ಮಾಡಿ ನೋಡಿ. ಅದನ್ನು ನಿಮಗಷ್ಟು ಪಾಯಿಂಟ್ ಗೊತ್ತಾಗದೇ ಇದ್ರೆ ಗೂಗಲ್ನಲ್ಲಿ ಲಿವರ್ 3 ಆಕ್ಯುಪಂಕ್ಚರ್ ಪಾಯಿಂಟ್ ಅಂತ ಚೆಕ್ ಮಾಡಿ, ಗೂಗಲಲ್ಲಿ ಸಿಗುತ್ತೆ. ಅದ್ರ ಬೆನಿಫಿಟ್ಟು ಕೂಡ ಸಿಗುತ್ತೆ ನಿಮಗೆ. ನಂತರ ಲಿವರ್ 3 ಕಾಲಲ್ಲಿ ಬರುತ್ತೆ, ಅದು ಪಿಕ್ಚರಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಥರ. ಆಮೇಲೆ K3 ಅಂತ ಬರುತ್ತೆ. K3 ಅಂತ ಆ್ಯಂಕಲ್ ಜಾಯಿಂಟದ ಪಕ್ಕದಲ್ಲಿ K3 ಬರುತ್ತೆ. ಅದನ್ನು ಕೂಡ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಬರುತ್ತೆ ಕಿಡ್ನಿ 3 ಅಂತ. ಅದನ್ನು ಒಂದು 10 ಟೈಮ್ಸ್ 20 ಟೈಮ್ಸ್ ಪ್ರೆಸ್ ಮಾಡ್ತಾ ಹೋಗಿ. ಇಷ್ಟು ದಿವಸ ನನಗೆ ವಿಡಿಯೋ ಹಾಕೋದು ಸ್ವಲ್ಪ ತೊಂದರೆ ಆಗಿತ್ತು, ಆದ್ದರಿಂದ ವಿಡಿಯೋ ಹಾಕಿಲ್ಲ. ಅದಕ್ಕೆ ಕ್ಷಮೆ ಕೇಳ್ತೀನಿ. ಮುಂದಿನ ವಿಡಿಯೋನ ತುಂಬ ನೀಟಾಗಿ ಹಾಕ್ತಾ ಹೋಗ್ತೀನಿ. ಈಗ ಈ ವಿಡಿಯೋನ ಶೇರ್